ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಸ್ನೇಹಿತರೆ, ಒಂದು ಆರೋಗ್ಯಕರವಾಗಿರುವಂತ ರೊಟ್ಟಿ, ಅದಕ್ಕೆ ಏನೆಲ್ಲ ಬೇಕಂದ್ರೆ ನೋಡಿ ಸ್ನೇಹಿತರೆ, ಕ್ಯಾರೆಟ್, ಹಾಗೇನೆ ಸೌತೆಕಾಯಿ, ಆಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿಯನ್ನ ತುರಿದು ಹಾಕೊಂಡಿದೀನಿ ಸ್ನೇಹಿತರೆ. ನೀವ್ ಬೇಕಂದ್ರೆ ಶುಂಠಿ ಹಾಗೇನೆ ಹಸಿಮೆಣಸಿಕಾಯಿ ಏನು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ತರ ಮಾಡೋನು ಹಾಕೊಳ್ಬಹುದು. ಚಿಕ್ಕ ಮಕ್ಳೆಲ್ಲ ಇರ್ತಾವಲ್ವಾ, ಅವರಿಗೆಲ್ಲ ಕೊಡ್ತೀವಿ ಅಂದ್ರೆ ಆ ತರ ಮಾಡ್ಕೊಳ್ಬಹುದು ಸ್ನೇಹಿತರೆ. ನಂತರ ಒಂದು ಕಡಾಯಿ ತಗೊಂಡು ಅದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದೀನಿ. ನಿಮಗೆ ನೋಡಿ ಎಷ್ಟು ಬೇಕು ಆ ಅಳತೆಗೆ ನೀವು ಹಾಕೊಳ್ಬಹುದು. ನಮಗೆ ಇಲ್ಲಿ ಸಾಕಾಗುತ್ತೆ ಅಂತ ಹೇಳಿ ಹಾಕೊಂಡಿದೀನಿ. ನಂತರ ಇದೆಲ್ಲವನ್ನು ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಂದ್ರೆ ಸ್ವಲ್ಪ ಬಿಳಿ ಎಳ್ಳು ಬರುತ್ತಲ್ವಾ, ಎಳ್ಳು ಬೇಕಂದ್ರೂ ಹಾಕೊಳ್ಬಹುದು. ಹಾಗೇನೆ ಸ್ವಲ್ಪ ಕಡಲೆ ಬೀಜನ ಹುರಿದು ಬಿಟ್ಟು, ಶೇಂಗಾ ಬೀಜ ಹುರಿದು ಸ್ವಲ್ಪ ಪುಡಿ ಮಾಡಿ ಅದನ್ನು ಹಾಕೊಳ್ಬಹುದು. ನಾನು ಇಲ್ಲಿ ಇಷ್ಟೇನೆ ಹಾಕೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಎಲ್ಲ ಕಲಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಬೇಕಂದ್ರೆ ಉಗುರು ಬೆಚ್ಚಗಿನ ನೀರು ಬೇಕಂದ್ರೆ ಸೇರಿಸಿ ಕಲಸೋ ಆಗಿದ್ರೆ ಕಲಿಸ್ಬೋದು, ಇಲ್ಲ ತಣ್ಣೀರ್ ಹಾಕೊಂಡು ಕಲಿಸ್ಕೊಳ್ತೀವಿ ಅಂದ್ರೆ ಆ ರೀತಿನೂ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ತಣ್ಣೀರನ್ನೇ ಸೇರಿಸ್ಕೊಂಡಿರುವಂತದ್ದು. ಚೆನ್ನಾಗಿ ಕಲಸ್ಕೊಳ್ಬೇಕು ಸ್ನೇಹಿತರೆ. ನಾನು ಇದು ಸ್ವಲ್ಪ ತೆಳುವಾದಂಗಾಯ್ತು. ಇದಕ್ಕಿಂತ ನಿಮಗೆ ಗಟ್ಟಿ ಬೇಕಂದ್ರೂ ಕಲಸ್ಕೊಳ್ಬಹುದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ನಮಗೆ ಬಾಳೆ ಎಲೆ ಬೇಕಲ್ಲ ಮೇನ್ ಸ್ನೇಹಿತರೆ. ಬಾಳೆ ಎಲೆ ಮೇಲೆ ರೊಟ್ಟಿ ಮಾಡಿದಾಗ ಅದು ಬಾಳೆ ಎಲೆಲಿರುವಂತ ಏನ್ ಆರೋಗ್ಯಕರವಾಗಿರುವಂತ ಗುಣಗಳಿರುತ್ತಲ್ವ, ಅದೆಲ್ಲದನ್ನು ನಮ್ಮ ರೊಟ್ಟಿ ಮಾಡಿ ತಿಂದಾಗ ನಮ್ಮ ದೇಹಕ್ಕೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬಾನೇ ಆರೋಗ್ಯಕರವಾಗಿರುವಂತ ರೊಟ್ಟಿ ಒಳ್ಳೇದು ಸ್ನೇಹಿತರೆ. ಈ ಬಾಳೆ ಎಲೆ ಮೇಲೆ ಚೆನ್ನಾಗಿ ಬಾಳೆ ಎಲೆ ತೊಳೆದು ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು, ಮುಂಚೆ ಎಲ್ಲ ಎಣ್ಣೆನೆ ಹಾಕ್ತಾ ಇರ್ಲಿಲ್ಲ ಸ್ನೇಹಿತರೆ. ಇವಾಗ ನಾವೆಲ್ಲ ಎಣ್ಣೆ ಸೇರಿಸ್ತೀವಿ. ಹಿಂದೆಲ್ಲ ಎಣ್ಣೆ ಏನು ಹಾಕ್ತಿರ್ಲಿಲ್ಲ. ಹೀಗೆ ಇದು ರಾಗಿ ರೊಟ್ಟಿ ಎಲ್ಲ ಮಾಡ್ತಾ ಇದ್ವಿ ಹೆಚ್ಚಿಗೆ ನಮ್ಮೂರ್ ಕಡೆ ಬಂದ್ಬಿಟ್ಟು. ಇವಾಗ ಸ್ವಲ್ಪ ಅಕ್ಕಿ ರೊಟ್ಟಿ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ಮಾಡುವಂತದ್ದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ತಡ್ಕೋಬೇಕು ಸ್ನೇಹಿತರೆ. ರೊಟ್ಟಿ ಎಷ್ಟು ಚಂದ ಬಂದಿದೆ ನೋಡಿ, ಏನ್ ಕಲರ್ ಕಾಣ್ತಾ ಇದೆ ಅಲ್ಲ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿದೆ. ಈಗ ಹೆಂಚುನು ಒಂದ್ ಕಡೆ ಇಟ್ಕೊಂಡಿದ್ದೆ ಬಿಸಿ ಆಗೋದಿಕ್ಕೆ. ಹಾಗೇನೆ ನನಗೆ ಎಣ್ಣೆ ಎಲ್ಲ ಹಚ್ಚೋ ಟೈಮಿಗೆ ಅಂದ್ರೆ ನಮ್ಗೆ ತೆಂಗಿನಕಾಯಿ ಸ್ನೇಹಿತರೆ. ಈ ತರದ್ದೆಲ್ಲ ಚಿಕ್ಕ ಪುಟ್ಟದೆಲ್ಲ ಸ್ನೇಹಿತರೆ, ಇದೆಲ್ಲ ಉಪಯೋಗಿಸೋದ್ರಿಂದ ತುಂಬಾನೇ ಒಳ್ಳೇದು. ಹಾಗಾಗಿ ನನ್ಗೆ ಏನಂದ್ರೆ ಸ್ವಲ್ಪ ಎಲ್ಲ ಬ್ರಷ್ಗಳು ಎಲ್ಲ ಇದೆ ಸ್ನೇಹಿತರೆ. ಎಣ್ಣೆ ಹಚ್ಚೋ ತರ ಬ್ರಷ್ ಎಲ್ಲ ಬರುತ್ತಲ್ವಾ, ಆ ತರದ್ದೆಲ್ಲ ಇದೆ. ಅದನ್ನೆಲ್ಲ ತೆಗ್ದಿಟ್ಟಿದೀನಿ ಅಂತಾನೆ ಹೇಳ್ಬೋದು. ಏನಂದ್ರೆ ನನಗೆ ಸರಳವಾಗಿ ಎಲ್ರಿಗೂನು ಕೈಗೆ ಎಟ್ಕೋ ತರ ಇದ್ರಲ್ಲಿ ಇರ್ಬೇಕು, ಆ ತರ ರೆಸಿಪಿಗಳನ್ನ ತೋರಿಸ್ಬೇಕು, ಆ ತರ ನನ್ಗೆ ಯಾವಾಗ್ಲೂ. ಹಾಗಾಗಿ ಸಿಂಪಲ್ ಆಗಿ ಇದೇ ತರ ಸ್ನೇಹಿತರೆ ಮಾಡುವಂಥದ್ದು. ಒಂದು ರೊಟ್ಟಿ ಎಲ್ಲ ಹಾಕಿದೀನಲ್ವಾ, ಅದಾಗೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ರೊಟ್ಟಿನ ತೊಟ್ಕೊಂಡ್ಬಿಟ್ರೆ ಆಯ್ತು ಸ್ನೇಹಿತರೆ. ಬೇಗ ಬೇಗ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಬಂದ್ಬಿಟ್ಟು ಕಾಂಬಿನೇಷನ್ ಅಂದ್ರೆ ತೆಂಗಿನಕಾಯಿ ಚಟ್ನಿ ಸ್ನೇಹಿತರೆ. ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಶುಂಠಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ರುಬ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ತಿಂತಾ ಇದ್ರೆ ಸೂಪರ್ ಅಂತೀರ ಸ್ನೇಹಿತರೆ. ಅಷ್ಟು ಚಂದ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನೀವು. ನೋಡಿ ಇಲ್ಲಿ ಒಂದ್ ರೊಟ್ಟಿ ಆಲ್ರೆಡಿ ತೊಟ್ಕೊಂಡಿದ್ನಲ್ವಾ, ಈಗ ಈ ರೊಟ್ಟಿ ಬಂದ್ಬಿಟ್ಟು ಈ ರೀತಿ ಬಾಳೆ ಎಲೆ ಬಿಟ್ಕೊಂಡ್ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಬಿಡ್ಬೇಕು. ಬಾಳೆ ಎಲೆ ಬಿಡ್ಲಾರ್ದಲೆ ಅದು ಹಾಗೇನೆ ನಾವು ತೆಗಿಯಕ್ ಹೋದ್ವಿ ಅಂದ್ರೆ ಬರೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ ಎಷ್ಟು ಚಂದ ಬರ್ತಾ ಇದೆ ಅಲ್ಲ, ತುಂಬಾನೇ ಸೂಪರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ನೋಡಿ ಈ ಬಾಳೆ ಎಲೆ ಘಮ ಘಮ ಏನ್ ಬರ್ತಾ ಇರ್ತಲ್ವಾ ನಾವು ಬೇಯಿಸೋ ಟೈಮಿಗೆ, ತುಂಬಾನೇ ಚಂದ ಇರುತ್ತೆ. ರೊಟ್ಟಿ ಎಲ್ಲ ರೆಡಿ ಆಗ್ತಾ ಇತ್ತು. ಗರಿ ಗರಿಯಾಗಿ ಬೇಕಂದ್ರೆ ನಾವು ಮಾಡ್ಕೊಳ್ಬೋದು, ಸ್ವಲ್ಪ ಮೆದುವಾಗಿ ಬೇಕಂದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ. ಈಗ ಇನ್ನೊಂದ್ ಎಲೆ ತೆಗ್ದಿರ್ತೀವಲ್ವಾ, ಆ ಎಲೆ ಮೇಲೆ ಮತ್ತೆ ಮಾಡ್ಕೊಳ್ಳುವಂಥದ್ದು. ಒಂದೇ ರೊಟ್ಟಿಗೆ ಒಂದ್ಸಲ ಬಾಳೆ ಎಲೆ ತೊಗೊಳೋದಿಲ್ಲ, ಒಂದ್ 3-4 ರೊಟ್ಟಿ ಆಗೋವರೆಗೂ ಉಪಯೋಗಿಸ್ಕೊಳ್ಬೋದು. ಹಾಗೇನೆ ರೊಟ್ಟಿ ನೋಡಿ ಈ ರೀತಿಯಾಗಿದೆ, ಬಾಳೆ ಎಲೆ ಮೇಲೆನೆ ಊಟ ಸ್ನೇಹಿತರೆ. ಊರಿಂದ ಬಂದಾಗ ಮಾಡಿದಂಥದ್ದು, ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಚಟ್ನಿ ಬಂದ್ಬಿಟ್ಟು ಇಟ್ಟಿದ್ದೀನಿ ಸ್ನೇಹಿತರೆ. ಚಟ್ನಿ ಸೂಪರ್ ಕಾಂಬಿನೇಷನ್. ನನ್ನ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ಚಿಕ್ಕವನಿಗೆ ಬಂದ್ಬಿಟ್ಟು ತುಂಬಾನೇ ಇಷ್ಟ ಸ್ನೇಹಿತರೆ ಅವನಿಗೆ. ಹಾಗಾಗಿ ಹೆಚ್ಚಿಗೆ ಹೇಳ್ತಾ ಇರ್ತಾನೆ, ಅಕ್ಕಿ ರೊಟ್ಟಿ, ನಾನು ರಾಗಿ ರೊಟ್ಟಿ ಮಾಡ್ತೀನಿ ಅಂದ್ರೆ ಅಮ್ಮ ಮಸಾಲ ಅಕ್ಕಿ ರೊಟ್ಟಿ ಮಾಡಮ್ಮ ಅಂತ ಹೇಳಿ. ಮಕ್ಳು ಇಷ್ಟಪಟ್ಟು ಯಾವ್ದನ್ನ ಕೇಳ್ತಾರಲ್ವಾ, ಅದನ್ನ ಮಾಡ್ಕೊಟ್ಟಾಗ ನಮಿಗೂ ಖುಷಿ, ಅವ್ರು ತಿಂದಾಗ ಸ್ನೇಹಿತರೆ ಅವ್ರಿಗೂ ಇಷ್ಟ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಹಾಗೇನೆ ಇಲ್ಲಿ ನೆಕ್ಸ್ಟ್ ಊರಿಗೆ ಹೋಗಿದಾಗ್ಲೇ ಸ್ನೇಹಿತರೆ ಕರ್ಬೇವಿನ ಸೊಪ್ಪು ತಂದಿದ್ದೆ. ನೋಡಿ ಇದೆಲ್ಲ ಕರ್ಬೇವಿನ ಸೊಪ್ಪು ದೊಡ್ಡ ಮರ ಆಗಿದೆ ಸ್ನೇಹಿತರೆ. ತುಂಬಾನೇ ಇರುತ್ತೆ, ಏನ್ ಯಾರಿಗೂ ಅಂದ್ರೆ ಹಿಂಗೆ ರೊಕ್ಕಕ್ಕೋಸ್ಕರ ಮಾರ್ಕೊಳ್ಳೋದು ಆ ತರ ಏನಿಲ್ಲ. ಯಾರು ಬೇಕಂದವ್ರು ಬರ್ತಾ ಇರ್ತಾರೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡ್ ಹೋಗ್ತೀನಿ ಅಂತ ತಗೊಂಡ್ ಹೋಗ್ತಿರ್ತಾರೆ. ಈ ತರ ಇರುತ್ತೆ. ನಮಗೆ ಸ್ವಲ್ಪ ಇಲ್ಲಿ ದುಡ್ಡು ಕೊಟ್ಟೆಲ್ಲ ತೊಗೊಳ್ಬೇಕಾದ್ರೆ ನಮ್ ಗಿಡ ಚೆನ್ನಾಗ್
ಏನಂದ್ರೆ ಬಂದಾಗಿಂದ ಸ್ವಲ್ಪ ಕಡಿಮೆ ಆಗಿದೆ ತಗೊಳ್ಳೋದು ಸ್ನೇಹಿತರೆ. ಈಗ ಊರ್ ಕಡೆಗೆ ಹೋದಾಗ ತಗೊಂಡ್ ಬರ್ತೀನಲ್ವಾ ಸ್ನೇಹಿತರೆ. ನೋಡಿ ಚೆನ್ನಾಗಿರೋದು ಎಲ್ಲ ಚೆನ್ನಾಗಿದೆ, ಸೀಡೆ ಆ ತರದ್ ಏನು ಆಗಿರ್ಲಿಲ್ಲ. ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಾ ಇತ್ತಲ್ವಾ, ಅದಕ್ಕೂ ನೋಡಿ ಗಾಳಿ ಬೇರೆ ಬೀಸ್ತಾ ಇತ್ತು. ಇಬ್ರುನು ಅಪ್ಪ ಮಗ ಸೇರ್ಕೊಂಡು ತಗೊಂಡ್ರು. ಹಾಗೇನೆ ನಮ್ಮಮ್ಮ ನಿಂತ್ಕೊಂಡು ಹೇಳ್ತಾ ಇದ್ರು. ಇದೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ಲಿಲ್ಲ ಸ್ನೇಹಿತರೆ, ಹಾಗೇನೆ ಇವತ್ತು ಚಟ್ನಿ ಬೇರೆ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ನಲ್ಲ, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಸ್ನೇಹಿತರೆ. ಚಟ್ನಿ ಅಲ್ಲ, ಚಟ್ನಿ ಪುಡಿ. ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಹಾಗೇನೆ ನೋಡಿ, ಇಲ್ಲಿ ಊರಿಂದ ತಗೊಂಡ್ ಬಂದ್ಮೇಲೆ ಈ ರೀತಿಯಾಗಿತ್ತು ಸ್ನೇಹಿತರೆ. ಎಲ್ಲ ಒಂದು ದೊಡ್ಡದೊಂದು ಪ್ಲೇಟ್ ತುಂಬಾ ಇತ್ತು. ಅದಕ್ಕೋಸ್ಕರ ಈಗ ಚಟ್ನಿ ಪುಡಿ ಮಾಡೋಣ, ಮತ್ತೆ ಇದನ್ನೆಲ್ಲ ಹುರಿದು ಬಿಟ್ಟು ಹಾಗೇನೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೋದಕ್ಕೆ. ತುಂಬಾ ದಿನದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದೀನಿ. ಮಳೆ ಬೇರೆ ಇದ್ದಾಗ ಒಣಗಲ್ವಲ್ಲ ಸ್ನೇಹಿತರೆ, ನಾವು ಏನಂದ್ರೆ ಒಣ ಗಾಳಿಗಿಟ್ರು ಒಣಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಪ್ಪಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಾಣ್ಲೆ ಇಟ್ಬಿಟ್ಟು ಎಲ್ಲ ಈ ರೀತಿಯಾಗಿ ಉರಿತಾ ಇದೀನಿ ನೋಡಿ. ಅದು ಏನಂದ್ರೆ ನಾವು ಕೈಯಿಂದ ಇದನ್ ಮಾಡಿದ್ರೆ ಎಲ್ಲ ಪುಡಿ ಆಗೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬಾ ದಿನಗಳವರೆಗೂ ಇರುತ್ತೆ. ಹಾಗೇನೆ ಇನ್ನೊಂದೇನಂದ್ರೆ, ಮಕ್ಳುಗಳೆಲ್ಲ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಕೆಲವೊಂದ್ಸಲ ನಾವೇ ತಿನ್ನೋದಿಲ್ಲ ಸ್ನೇಹಿತರೆ. ಹಾಗಾಗಿ ತೆಗ್ದಿಟ್ಬಿಡ್ತೀವಲ್ವಾ ಒಗ್ಗರಣೆಯಲ್ಲಿ. ಅದಕ್ಕೋಸ್ಕರ ಈ ರೀತಿಯಾಗಿ ಪುಡಿ ಮಾಡಿ ನಾವು ಒಗ್ಗರಣೆ ಹಾಕೋಕ್ ಸ್ವಲ್ಪ ಸ್ನೇಹಿತರೆ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ವಿ ಅಂದ್ರೆ ಅದ್ರದ್ದು ಹೊಟ್ಟೆಗೆ ಸೇರ್ಕೊಳ್ತಾ ಇರುತ್ತೆ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಕರ್ಬೇವಿನ ಸೊಪ್ಪು ಬಂದ್ಬಿಟ್ಟು ಕಣ್ಣಿಗೆ, ತಲೆ ಕೂದ್ಲಿಗೆ ತುಂಬಾನೇ ಎಲ್ಲದಕ್ಕೂ ಒಳ್ಳೇದೇ ಸ್ನೇಹಿತರೆ. ತೂಕ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ತುಂಬಾ ಒಳ್ಳೇದು. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಚಟ್ನಿ ಪುಡಿ ಮಾಡೋದಕ್ಕೆ ಒಂದು ಒಂದು ಕಾಲು ಸ್ಪೂನ್ ಅಷ್ಟು, ಒಂದ್ ಸ್ಪೂನ್ ಹಾಕೊಂಡು, ಗೊತ್ತೇ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಹೇಗಂದ್ರೆ ಒಂದ್ ಸ್ವಲ್ಪ ಹಾಕೊಂಡ್ಮೇಲೆ ಇನ್ನೊಂದ್ ಸ್ವಲ್ಪ ಹಾಕೋಣ ಈ ರೀತಿಯಾಗಿ. ನಾನು ಹಾಗೇನೆ ಒಂದು ಸ್ಪೂನ್ ಉದ್ದಿನ ಬೇಳೆ, ನಿಮ್ಗೆ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ಅಳತೆಯಲ್ಲಿ ಬೇಕಂದ್ರೆ ಒಂದು ಸ್ಪೂನ್ ಉದ್ದಿನ ಬೇಳೆ, 2 ಸ್ಪೂನು ಕಡಲೆ ಬೇಳೆ ಸ್ನೇಹಿತರೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಎಣ್ಣೆ ಹಾಕೋಗಿಲ್ಲ, ಏನಿಲ್ಲ. ಬೇಕಂದ್ರೆ ನೀವು ಸೇರ್ಸೋದಾದ್ರೆ ಒಂದ್ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಬೋದು ಸ್ನೇಹಿತರೆ. ನಾನು ಹಾಕೊಂಡಿಲ್ಲ. ನಂತರ 1 ಗೆಡ್ಡೆ ಬೆಳ್ಳುಳ್ಳಿ ಸ್ನೇಹಿತರೆ. ನಿಮಗೆ ಬೆಳ್ಳುಳ್ಳಿ ಕಡಿಮೆ ಬೇಕಂದ್ರೂ ಹಾಕೊಳ್ಬೋದು. ಇದು ಬಂದ್ಬಿಟ್ಟು ಏನಂದ್ರೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಎಲ್ಲ ಎಣ್ಣೆ ಇದೆಲ್ಲ ಉಪಯೋಗಿಸಲಿಗೆನೆ ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ. ಅದನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಂತರ ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ, ಖಾರ ಹೆಚ್ಚಿಗೆ ಬೇಕಂದ್ರೆ ಹಾಕೊಳ್ಬೋದು ಸ್ನೇಹಿತರೆ. ನಾನು ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿ ಅಷ್ಟನ್ನೇ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು, ಗರಿ ಗರಿ ಆಗೋ ತರ. ನಂತರ ಇಲ್ಲಿ ಕೊಬ್ಬರಿ ಸ್ನೇಹಿತರೆ, 1 ಕಪ್ ಅಷ್ಟು ಕೊಬ್ಬರಿ ತುರಿ ಸ್ನೇಹಿತರೆ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೇನೆ ಕೊಬ್ಬರಿನೂ ಬಂದ್ಬಿಟ್ಟು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಹಾಗಾಗಿ ಖಂಡಿತ ಉಪಯೋಗಿಸಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತೊಂದ್ಸಲ ಎಲ್ಲದನ್ನು ಹಾಕೊಂಡ್ಬಿಟ್ಟು ಹೊಂದಿಸ್ಕೊಳ್ತಾ ಇದ್ದೀನಿ. ತಿರ್ಗಾ ಇನ್ನೊಂದ್ಸಲ ಚೆನ್ನಾಗಿ ಬಡಿಸ್ಕೊಳ್ತಾ ಇದೀನಿ. ಅಂದ್ರೆ ಇಲ್ಲಿ ಸ್ಟವ್ ಆಫ್ ಮಾಡಿದೀನಿ ಸ್ನೇಹಿತರೆ. ಏನ್ ಕಡಾಯಿ ದಪ್ಪ ಇತ್ತಲ್ವಾ, ಅದು ತುಂಬಾನೇ ಬಿಸಿ ಇರುತ್ತೆ. ಅದ್ರ ಬಿಸಿಗೆನೆ ಎಲ್ಲದನ್ನು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಇದಾಗುತ್ತೆ. ಅದೆಲ್ಲ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸ್ನೇಹಿತರೆ, ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಹಾಗೇನೆ ಜೀರಿಗೆ ಎಲ್ಲ ಏನು ಹಾಕೊಂಡಿಲ್ಲ. ನಿಮಗೆ ಬೇಕಿತ್ತಂದ್ರೆ ಹಾಕೊಳ್ಬೋದು, ನಾನು ಹಾಕೊಂಡಿಲ್ಲ ಸ್ನೇಹಿತರೆ. ಹಾಗೇನೆ ಒಂಚೂರು ಬೆಲ್ಲ, ಯಾವುದೇ ಒಂದು ಈ ತರ ಚಟ್ನಿ ಪುಡಿಗಳನ್ನ ಮಾಡಿದಾಗ ಸ್ವಲ್ಪ ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಅಂತಾರೆ. ಹಾಗಾಗಿ ನೋಡಿ, ಇಲ್ಲಿ ಉಪ್ಪು ಹಾಕೊಂಡಿರೋದು ಸ್ಕಿಪ್ ಆಗಿದೆ ವಿಡಿಯೋ ಬಂದ್ಬಿಟ್ಟು. ನಂತರ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳಿ ಸ್ನೇಹಿತರೆ. ನಿಮಗೆ ಅಷ್ಟು ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅನ್ನೋದಾದ್ರೆ ಸ್ವಲ್ಪ ನೋಡಿ ಹಾಕೊಳ್ಳಿ. ಇಷ್ಟು ಸಾಕಿಷ್ಟು ಅನ್ನೋದು ನಾನು ಒಂದ್ 2 ಹಿಡಿಯೋ ಅಷ್ಟು ಹಾಕೊಂಡಿದೀನಿ. ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪಿಂದ ಹೆಚ್ಚಿಗೆ ಇದು ಬರ್ತಾ ಇತ್ತು, ಅದಕ್ಕೋಸ್ಕರ. ನೋಡಿ ಎಷ್ಟು ಈಗ ರುಬ್ಕೊಂಡ್ಮೇಲೆ ಈ ರೀತಿಯಾಗಿ ಪುಡಿ ಬಂದಿದೆ. ಈಗ ಇದು ನಾವು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಊಟ ಮಾಡೋರಾದ್ರೆ ಹಾಕೊಂಡು ಕಲಿಸ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಇದೆಲ್ಲದನ್ನು ಚೆನ್ನಾಗಿ ಪುಡಿಯಾಗಿದ್ದ ನಂತರದಲ್ಲಿ ಒಂದು ಗಾಜಿನ ಡಬ್ಬಿಯಲ್ಲಿ ಗಾಳಿ ಆಡದಂತೆ ಹಾಕಿಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಉಪಯೋಗಿಸ್ಬೋದು ಸ್ನೇಹಿತರೆ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಪ್ರತಿದಿನ ಒಂದೊಂದು ಸ್ಪೂನ್ ಊಟದ ಜೊತೆಗೆ ಉಪಯೋಗಿಸೋದ್ರಿಂದ ತುಂಬಾನೇ ಒಳ್ಳೇದು. ಇವತ್ತಿನ ನನ್ನ ರೆಸಿಪಿಗಳು ಇಷ್ಟ ಆಗಿದ್ರೆ ಅಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.